ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ತಜ್ಞರಾದಂತಹ ಡಾಕ್ಟರ್ ಜ್ಯೋತಿರ್ಮಯಿ ಬಿ ಜಾನ್ಬೋ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಸಹಜವಾಗಿ ಹೋಮಿಯೋಪತಿ, ಆಯುರ್ವೇದ ಈ ಒಂದು ಪದ್ಧತಿಯ ಮೂಲಕವಾಗಿ ಯಾವುದೇ ಒಂದು ಚಿಕಿತ್ಸೆಯನ್ನು ನಾವು ನಿರ್ಭಯವಾಗಿ ತೆಗೆದುಕೊಳ್ಳಬಹುದು ಅಂತ ಒಂದು ಅಭಿಪ್ರಾಯ ಇದೆ. ಆಮೇಲೆ ತುರ್ತಾಗಿ ನಾವು ಬೇಗ ಗುಣ ಆಗಬೇಕು ಅಂತಂದರೆ ಅಲೋಪತಿಗೆ ಹೋಗ್ತೀವಿ ಅಂತೆಲ್ಲ ಹೇಳ್ತೀವಿ. ಈಗ ವಿಶೇಷವಾಗಿ ಸೈಡ್ ಇಫೆಕ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋರು, ಅದರಿಂದ ನಮಗೆ ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತಂತ ಹೇಳೋರು ಸಹಜವಾಗಿ ಹೋಮಿಯೋಪತಿ ಚಿಕಿತ್ಸೆ ಕಡೆ ವಾಲ್ತಾರೆ. ಅದರಲ್ಲೂ ಈ ಅಲರ್ಜಿಗೆ ಹೋಮಿಯೋಪತಿ ಚಿಕಿತ್ಸೆ ಹೇಳಿ ಮಾಡಿಸಿದ್ದು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹೌದು ಸರ್. ಹೇಗೆ ಮೇಡಮ್, ನಿಮ್ಮ ಪ್ರಕಾರ ಬಹಳ ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಸಿಗುತ್ತಾ? ಹೌದು ಸರ್. ಹೋಮಿಯೋಪತಿಯಲ್ಲಿ ಅಲರ್ಜಿಗೆ ಚಿಕಿತ್ಸೆ ಯಾಕೆ ಪರಿಣಾಮಕಾರಿಯಾಗಿರುತ್ತಂದ್ರೆ, ಇದರಲ್ಲಿ ನಾವು ಕೊಡತಕ್ಕಂಥ ಚಿಕಿತ್ಸೆಯಲ್ಲಿ ನಾವು ಸಂಪೂರ್ಣವಾಗಿ ಹೋಲಿಸ್ಟಿಕ್ ಮೆಡಿಸಿನ್ ಅಂತ ಹೇಳ್ತೀವಿ. ಹೋಲಿಸ್ಟಿಕ್ ಆಗಿ ಕೊಡೋದ್ರಿಂದ ನಾವು ರೋಗಕ್ಕೆ, ಸಪೋಸ್ ಇವಾಗ ಅಲರ್ಜಿಕ್ ರೈನೈಟಿಸ್ ಇದು ರೋಗದ ಹೆಸರು, ಅಸ್ತಮಾ ರೋಗದ ಹೆಸರು. ಸೊ ಇದು ರೋಗಿಗೆ ಬಂದಿರುತ್ತೆ. ಆದ್ರೆ ನಾವು ರೋಗ ಲಕ್ಷಣಗಳನ್ನು ನೋಡಿಕೊಂಡು ಸಂಪೂರ್ಣ ರೋಗಿಯ ಮಾಹಿತಿಯನ್ನು ತೆಗೆದುಕೊಂಡು ಕೊಡೋದ್ರಿಂದ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತಂತ ನಾನು ಇಲ್ಲಿ ಹೇಳ್ತೀನಿ. ಅಂದ್ರೆ ಈಗ ನೇರವಾಗಿ ಅಲರ್ಜಿಗೆ ಅಂತ ಮೆಡಿಸಿನ್ ಇರಲ್ಲ, ದೇಹ ಪ್ರಕೃತಿಯನ್ನ ನೀವು ಅಧ್ಯಯನ ಮಾಡ್ತೀವಿ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನನ್ಗೆ ಹಾಲ್ ಅಂದ್ರೆ ತುಂಬಾ ಇಷ್ಟ, ಅದೇ ಇನ್ನೊಬ್ಬರಿಗೆ ಹಾಲ್ ಅಂದ್ರೆ ಅಲರ್ಜಿ ಆಗುತ್ತೆ. ಅವಾಗ ಏನಾಗುತ್ತೆ, ನಾವು ನನ್ನ ಸ್ವಭಾವ ಅವ್ರ ಸ್ವಭಾವ ಬೇರೆ ಬೇರೆ ಆಗಿರುತ್ತೆ. ಇವಾಗ ನಾವು ರೋಗಿ ಈ ತರ ನಮ್ಮ ಹತ್ರ ಅಲರ್ಜಿಗೆ ಬಂದಾಗ ನಾವು ಅವ್ರದ್ದು ಎಲ್ಲಾನು ತಗೋತೀವಿ. ಬರೀ ಅಲರ್ಜಿಗೆ ಏನಾಗುತ್ತೆ ಅಷ್ಟೇ ಬಿಟ್ಟು ನಾವು ಅವ್ರದ್ದು ಸ್ವಭಾವ, ಅವರು ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಎದಕ್ಕೆ ಕೋಪ ಬರುತ್ತೆ, ಕೋಪ ಒಂದೇ ಅಲ್ಲ ಅವರಿಗೆ ಮಾನಸಿಕವಾಗಿ ಇರತಕ್ಕಂಥ ಸ್ವಭಾವ ತೆಗೆದುಕೊಂಡು ಆಮೇಲೆ ಅವ್ರದ್ದು ರಿಯಾಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಪ್ರತಿಕ್ರಿಯೆ. ಸಪೋಸ್ ಇವಾಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ಇವಾಗ ಒಬ್ರೊಬ್ರಿಗೆ ಚಳಿ ತುಂಬಾ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಚಳಿ ಅಂದ್ರೆ ಬರಲ್ಲ. ಸೊ ಈ ತರದ್ದೆಲ್ಲ ಒಬ್ರೊಬ್ರು ಮಲಗೋ ವಿಧಾನ, ಒಬ್ರು ರೈಟ್ ಸೈಡ್ ಮಲಗಬಹುದು, ಲೆಫ್ಟ್ ಸೈಡ್ ಮಲಗಬಹುದು. ಆಮೇಲೆ ಒಬ್ರದ್ದು ಇವಾಗ ನೀರಡಿಕೆ, ಬಾಯಾರಿಕೆ ಅಂತ ಹೇಳ್ತೀವಲ್ಲ, ಒಬ್ರೊಬ್ಬರಿಗೆ ತುಂಬಾ ದಾಹ ಆಗುತ್ತೆ, ಒಬ್ರೊಬ್ರಿಗೆ ತುಂಬಾ ದಾಹ ಆಗಲ್ಲ. ಸೊ ಈ ತರ ವಿವಿಧ ಎಲ್ಲಾ ರೀತಿ ಒಬ್ಬ ಮನುಷ್ಯನಿಗೆ ಏನೇನ್ ಇರುತ್ತೆ ಅದೆಲ್ಲಾನು ನಾವು ಪರಿಗಣಿಸಿ ನಾವು ಔಷಧಿ ಕೊಡೋದ್ರಿಂದ ಅದು ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮಕಾರಿ ಇರುತ್ತಂತೆ ನಾನು ಹೇಳ್ಬಯಸ್ತೀನಿ. ಈಗ ಹೋಮಿಯೋಪತಿ ವೈದ್ಯರ ಹತ್ರ ಹೋದಾಗ ಇಡಿಯಾದಂತ ನಮ್ಮ ಇತಿಹಾಸವನ್ನೇ ಹೇಳ್ಬೇಕು. ಹೌದು ಸರ್, ಹೌದು. ಅಯ್ಯೋ ಇವನ್ನೆಲ್ಲ ಯಾಕೆ ಕೇಳ್ತಾರೆ, ನೇರವಾಗಿ ನಮಗೆ ಔಷಧ ಕೊಡಬಾರ್ದ ಅಂತ ಜನ ಅಂದ್ಕೊಳ್ತಾರೆ. ಆದ್ರೆ ನೀವು ಅದನ್ನೆಲ್ಲ ಅಧ್ಯಯನ ಮಾಡೋದ್ರಿಂದ, ಈ ಉದಾಹರಣೆ ನನಗೆ ತುಂಬಾ ಸಿಹಿ ಅಂದ್ರೆ ತುಂಬಾ ಇಷ್ಟ ಅಂತಂದಾಗ ಸಿಹಿ ಜಾಸ್ತಿ ತಗೊಳ್ತಾ ಇರ್ತೀನಿ. ಆ ಜಾಸ್ತಿ ತಗೊಳ್ಳುವಂತ ಸಿಹಿಯಿಂದನೇ ಅವನಿಗೆ ಯಾಕೆ ತೊಂದರೆ ಆಗಿರಬಾರ್ದು ಅಂತ ಅನ್ನೋದಂತೂ ನಿಮ್ದು ಸಂಶಯ ಇರೋದು ಕಾಣಿಸುತ್ತೆ. ತೊಂದರೆ ಆಗಿರಲ್ಲ, ಅವ್ರ ಸ್ವಭಾವ. ಇವಾಗ ಸಿಹಿ ತುಂಬಾ ಇಷ್ಟಪಡೋದಕ್ಕೆ ಒಂದಿಷ್ಟು ಮೆಡಿಸಿನ್ಸ್ ಇದೆ. ಒಬ್ರೊಬ್ಬರಿಗೆ ಸ್ವೀಟ್ ಅಂದ್ರೆ ಅಲರ್ಜಿ ಅಂದ್ರೆ ಅದು ಇಷ್ಟ ಆಗಲ್ಲ. ಸೊ ಆ ತರದ್ದು ನಾವು ಸ್ವಭಾವ ಒಬ್ರೊಬ್ರದ್ದು ಒಂದೊಂದು ಹಿಡ್ಕೊಂಡು ಅದರಿಂದ ನಾವು ಮೆಡಿಸಿನ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀವಿ. ಸೊ ಆ ಸೆಲೆಕ್ಷನ್ ಪ್ರೊಸೀಜರ್ ತುಂಬಾ ನಮ್ದು ದೀರ್ಘವಾದ ಪ್ರೊಸೀಜರ್ ಇದೆ ಸರ್. ಅದಕ್ಕೆ ನಮ್ಗೆ ಎಲ್ಲಾ ರೀತಿಯ ಮಾಹಿತಿ ಬೇಕು. ಒಂದು ರೋಗಿಯ ಎಲ್ಲಾ ರೀತಿಯಿಂದ, ಅವ್ರ ಹುಟ್ಟಿನಿಂದ ಅವ್ರದ್ದು ಆನ್ಸಿಸ್ಟರ್ ಅಂದ್ರೆ ಅವ್ರ ಬಂದಿರುತ್ತೆ ಅದೆಲ್ಲ ನೋಡ್ಕೊಂಡು ನಾವು ಕೊಡೋದ್ರಿಂದ ಅದು ನಮ್ಗೆ ಅಲರ್ಜಿಗೆ ಎಫೆಕ್ಟಿವ್ ಆಗಿ ಬರುತ್ತೆ ಸರ್. ಈಗ ಉದಾಹರಣೆ, ಕೆಲವೊಬ್ರು ತರಕಾರಿಯನ್ನ ಹೆಚ್ಚು ಬಳಸ್ತಿರ್ತಾರೆ. ಹೌದು ಸರ್. ಕೆಲವೊಬ್ರು ನಾನ್ ವೆಜ್ ಅನ್ನ ಹೆಚ್ಚು ಬಳಸ್ತಿರ್ತಾರೆ. ಸೊ ಅವರಿಗೆ ಬಂದಿರುವಂತ ಅಲರ್ಜಿ ಅವ್ರಿಗೆ ಯಾವುದು ಅತಿಯಾಗಿ ಇಷ್ಟ ಇರುತ್ತೋ ಅದರಿಂದನೇ ಯಾಕೆ ಆಗಿರಬಾರ್ದು ಅಂತ. ನನಗೆ ಹೊರಗಡೆ ಓಡಾಡೋದಂದ್ರೆ ತುಂಬಾ ಇಷ್ಟ, ನಾನು ಯಾವತ್ತು ಕಾಡಲ್ಲಿ ಜಾಸ್ತಿ ನಾನು ಟ್ರೆಕ್ಕಿಂಗ್ ಮಾಡಬೇಕು, ನಾನು ಪರ್ವತಗಳಲ್ಲಿ ಎಲ್ಲ ಓಡಾಡಬೇಕು, ಹತ್ತಬೇಕು ಅಂತ ಜಾಸ್ತಿ ಇಷ್ಟ ಅಂದಾಗ ನೀವು ಆ ವಾತಾವರಣದಿಂದ ಯಾಕೆ ಇವರಿಗೆ ಒಂದು ಸಮಸ್ಯೆ ಸೃಷ್ಟಿ ಆಗಿರಬಾರ್ದು ಅಂತ ಹೇಳಿ ನೀವು ಬಹುಶಃ ಯೋಚನೆ ಮಾಡ್ತೀರಾ ಅಲ್ವಾ ಮೇಡಮ್? ಈ ಅಲರ್ಜಿ ಅಂತಂದ್ರೆ ಏನ್, ಇದಕ್ಕೆ ವ್ಯಾಖ್ಯಾನ, ಡೆಫಿನಿಷನ್ ಏನು? ಅಲರ್ಜಿ ಅಂದ್ರೆ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಫಸ್ಟ್ ಇವಾಗ ನಮ್ದು ಸೊಸೈಟಿಯಲ್ಲಿ ಪೊಲೀಸ್ ಹೆಂಗಿರುತ್ತಾರೆ ನಮ್ದು ಕಾಪಾಡ್ಲಿಕ್ಕೆ, ಹಾಗೆ ನಮ್ ದೇಹದಲ್ಲಿನೂ ಪೊಲೀಸ್ ಸಿಸ್ಟಮ್ ಇರುತ್ತೆ, ಇವಾಗ ಈ ಸೈನಿಕರು ಏನ್ ಮಾಡ್ಬೇಕು, ಕಳ್ಳರನ್ನ ಹಿಡಿಬೇಕು. ಸೊ ಕಳ್ಳರಂದ್ರೆ ಇವಾಗ ಏನಾರು ಇನ್ಫೆಕ್ಷನ್, ಏನಾರು ಬ್ಯಾಕ್ಟೀರಿಯಾ, ವೈರಸ್ ಅಂತ ನಾವು ಹೇಳ್ತೀವಿ. ಇವಾಗ ನಾವು ಏನಾರು ತಗೊಂಡಾಗ ಈ ಪದಾರ್ಥ, ಸಪೋಸ್ ನನ್ಗೆ ಹಾಲಿನ ಅಲರ್ಜಿ ಇದೆ ಅಂತ ನಾನು ಹಾಲು ತಗೊಂಡಾಗ ನಮ್ ಪೊಲೀಸ್ ಸಿಸ್ಟಮ್ ಏನ್ ಮಾಡುತ್ತೆ, ಹಾಲು ವೈರಿ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ದೇಹದಲ್ಲಿ ವಿವಿಧವಾದ ಸಿಂಪ್ಟಮ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ರೊಬ್ಬರಿಗೆ ಗಂದೆ ಬರೋದು, ಇಚ್ಚಿಂಗ್ ಅಂತೀವಿ, ಗಂದೆ ಬಂದು ರೆಡ್ ಆಗೋದು, ಒಬ್ರೊಬ್ಬರಿಗೆ ಹೊಟ್ಟೆ ತೊಳ್ಸದಂಗ ಆಗೋದು, ಒಬ್ರೊಬ್ಬರಿಗೆ ಸೀನ್ ಬರೋದು. ಸೊ ಈ ತರ ಸುಮಾರು ವೆರೈಟಿ ಆಫ್ ಅಲರ್ಜೀಸ್ ಇದೆ. ಸೊ ಹಂಗಾಗಿ ಇವಾಗ ನಮ್ದು ಮೇನ್ ಅದಕ್ಕೆ ಅಂದ್ರೆ ಕಾಸ್ ಅಂತ, ರೂಟ್ ಕಾಸ್ ಏನಂದ್ರೆ ನಮ್ದು ಸಿಸ್ಟಮ್ ಏನಿರುತ್ತೆ, ಡಿಫೆನ್ಸ್
ಡಿಫೆನ್ಸ್ ಮೆಕ್ಯಾನಿಸಮ್ ಏನ್ ಅಂತೀವಿ, ಇಮ್ಯುನಿಟಿ ಅಂತೀವಲ್ಲ, ಸೊ ಆ ಇಮ್ಯುನಿಟಿ ಏನ್ ಮಾಡುತ್ತೆ, ನಮಗೆ ಯಾವುದು ನಮ್ಗೆ ಉಪಯುಕ್ತ ಇದೆ ಅದಕ್ಕೆ ಅದು ಐಡೆಂಟಿಫೈ ಮಾಡಲ್ಲ, ಅದಕ್ಕೆ ಶತ್ರುವಿನಂಗೆ ಪರಿಗಣಿಸಿ ಅದಕ್ಕೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಆ ದಾಳಿ ಮಾಡೋ ರಿಯಾಕ್ಷನ್ ಅಲರ್ಜಿ. ಅಂದ್ರೆ ಅದರಿಂದ ಏನು ನಮಗೆ ಸತ್ವ ಸಿಗಬೇಕಿತ್ತು ಅದು ಸಿಗಲ್ಲ ಅಂತಂದಾಗ ದೇಹಕ್ಕೆ ಏನೋ ಒಂದು ಕೊರತೆಯಾಗಿ ಅದು ಬೇರೆ ಬೇರೆ ರೂಪದಲ್ಲಿ ಕಾಣಿಸುತ್ತೆ. ಒಬ್ಬರಿಗೆ ಒಂದೊಂದು ತರ ಅಲರ್ಜಿ ಆಗ್ಬೋದು ಸರ್. ಸಪೋಸ್ ಒಬ್ರಿಗೆ ಸ್ಕಿನ್ ಅಲರ್ಜಿ ಅಂತ ಹೇಳ್ತೀವಿ, ಒಬ್ರಿಗೆ ಮೂಗಿನಿಂದ ಸುರಿಯೋದು ಅಲರ್ಜಿಕ್ ರೆನೈಟಿಸ್ ಅಂತ ಹೇಳ್ತೀವಿ. ಅದು ತುಂಬಾ ಡೀಪ್ ಆಗಿ ಇಳಿದು ಅದು ಲಂಗ್ಸಿಗೆ ಹೋದಾಗ ಅದು ಅಸ್ತಮಾ ಟೈಪ್ ಆಗ್ಬೋದು. ಸೊ ಇನ್ನೊಬ್ಬರಿಗೆ ಎಕ್ಸಿಮಾ ಟೈಪ್ ಆಗ್ಬೋದು. ಸೊ ಇನ್ನೊಬ್ಬರಿಗೆ ಹೊಟ್ಟೆ ತೊಳಸ್ದಂಗೆ ಆಗ್ಬೋದು. ಈ ತರ ನಾನಾ ರೀತಿಯಿಂದ ಅಲರ್ಜಿಗಳು ಅವರಿಗೆ ಆ ಭಾಗದಲ್ಲಿ ಯಾವ ಭಾಗದಲ್ಲಿ ಎಫೆಕ್ಟ್ ಆಗಿರುತ್ತೆ ಆ ಭಾಗದ ಸಿಂಪ್ಟಮ್ಸ್ ಬರುತ್ತೆ, ರೋಗ ಲಕ್ಷಣಗಳು ಕಾಡ್ಕೊಂಡಂಗೆ. ಸೊ ಅದಕ್ಕೆ ನಾವು ಅಲರ್ಜಿ ಅಂತ ಹೇಳ್ಬೋದು. ಈಗ ತಾವು ಆರಂಭದಲ್ಲಿ ಹೇಳ್ತಿದ್ರಿ ಮಾನಸಿಕವಾಗಿನೂ ಕೂಡ ಕೆಲವು ಸಮಸ್ಯೆಗಳಿದ್ದಾಗ ಅದು ಬಹುಶಃ ನಮ್ಮ ದಿನನಿತ್ಯದ ಪ್ರಕ್ರಿಯೆಗೆ ತೊಂದರೆ ಕೊಡುತ್ತೆ. ಆ ತೊಂದರೆ ಕೊಡೋದ್ರಿಂದ ಇನ್ನೊಂದು ಬೇರೆ 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 ಸಮಸ್ಯೆ ಆಗತ್ತೆ. ಹೇಗೆ ಸರ್, ಇದು ಮಾನಸಿಕ ಸ್ಥಿತಿ ಅಂದರೆ ಇವಾಗ ತುಂಬ ಸೈಂಟಿಫಿಕ್ ಆಗಿ ಇದನ್ನು ಸ್ಟಡಿ ಮಾಡಿದ್ದಾರೆ. ಇವಾಗ ಮಾನಸಿಕವಾಗಿ ನಾವು ತುಂಬ ಯೋಚನೆ, ತುಂಬ ದುಃಖ ಪಡೋದು ಅದು ತುಂಬ ಜಾಸ್ತಿ, ಅಂದರೆ ಯಾವುದೇ ಮಾಡಬೇಕು ಲಿಮಿಟಲ್ಲಿ ಇರಬೇಕು. ಸೊ ನಾವು ತುಂಬ ಅದಕ್ಕೆ ಅತಿಯಾಗಿ ಮಾಡಿದಾಗ ಅದು ನಮ್ಮ ಡಿಫೆನ್ಸ್ ಸಿಸ್ಟಮ್ ಅಂದರೆ ನಮ್ಮ ಇಮ್ಯುನಿಟಿ ಮೇಲೆ ಅದು ದಾಳಿ ಮಾಡುತ್ತೆ. ಸೊ ಇಮ್ಯುನಿಟಿ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆವಾಗ ತುಂಬ ಡಿಪ್ರೆಷನ್ ಇರುವವರೆಗೂ ಈ ಥರ ಸಮಸ್ಯೆಗಳು ಕಾಣ್ಬೋದು. ಸೊ ಹಾಗಾಗಿ ನಾವು ಬರೀ ನಾವು ಫುಡ್ ಅಲರ್ಜಿ, ಮೆಡಿಸಿನ್ ಅಲರ್ಜಿ ಅಥವಾ ವಾತಾವರಣ ಅಲರ್ಜಿ ಬಿಟ್ಟು ಈವನ್ ತುಂಬಾ ಡಿಪ್ರೆಷನ್ ನಲ್ಲಿ ಇರೋರಿಗೂ ಅಲರ್ಜಿ ಬರ್ಬೋದು. ತುಂಬಾ ಮಾನಸಿಕವಾಗಿ ಅವ್ರು ಡಿಸ್ಟರ್ಬ್ ಇದ್ರೆ ಅವಾಗ ಅವ್ರ ಇಮ್ಯುನಿಟಿ ಕಮ್ಮಿ ಆಗಿ ಅಲರ್ಜಿ ಗುಣಲಕ್ಷಣಗಳು ಉಲ್ಬಣ ಆಗುತ್ತೆ, ಮತ್ತೆ ಅವು ಕಾಣಿಸ್ಕೊಳ್ಳಬಹುದು. ಈಗ ಗಂಡು ಮಕ್ಕಳಿಗೆ ಒಂದು ರೀತಿಯಾದಂತಹ ಅಲರ್ಜಿ ಸಮಸ್ಯೆ, ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದಂತಹ ಅಲರ್ಜಿ ಸಮಸ್ಯೆಗಳು ಅವರ ಮಾನಸಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಹಂಗ ಆಗೋ ಸಾಧ್ಯತೆ ಇರುತ್ತಾ ಅಂತ. ಇವಾಗ ಯಾಕಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳಲ್ಲಿ ಇವನ್ ಹಾರ್ಮೋನ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಒಂದೊಂದ್ಸಲ ಹಾರ್ಮೋನ್ ವ್ಯತ್ಯಾಸ ಆದ್ರೇನು ಇಮ್ಯುನಿಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ಒಳ್ಳೆ ರೀತಿಯ ಆಹಾರ ತಗೋಬೇಕು, ಒಳ್ಳೆಯ ವಾತಾವರಣದಲ್ಲಿ ಇರಬೇಕು, ಆಮೇಲೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಇತ್ಯಾದಿಗಳೆಲ್ಲವನ್ನು ಹೇಳ್ತಾರೆ. ಇದು ಎಷ್ಟಂದ್ರೆ ನನಗೆ ಯಾವುದೇ ಮೆಡಿಸಿನ್ ಬೇಡ, ನಾನು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿನೇ ಸರಿಯಾಗಬೇಕು, ಒಳ್ಳೆ ಯೋಗ ಮಾಡಬೇಕು, ಒಳ್ಳೆ ರೀತಿಯಾದಂತಹ ವಾತಾವರಣದಲ್ಲಿ ಸುತ್ತಾಡಬೇಕು ಅಂತಂತಂದ್ರೆ ಅದನ್ನ ಮಾಡ್ತಾ ಇರೋ ವ್ಯಕ್ತಿಗೆ ಏನಾದ್ರು ಅಲರ್ಜಿ ಸಮಸ್ಯೆ ಬರುತ್ತಾ? ಅದನ್ನ ಹೆಂಗೆ ಯಾವ ರೀತಿ ನೋಡ್ತೀರಿ ನೀವು? ಸರ್, ಇವಾಗ ಅಲರ್ಜಿಗೆ ಇದೇ ಸಮಸ್ಯೆ ಅಂತಲ್ಲ. ಈಗ ಸಪೋಸ್ ನೀವು ಹೇಳ್ದಂಗೆ ಚಿಕ್ಕವರಿದ್ದಾಗಿನಿಂದ ಅವರು ವ್ಯಾಯಾಮ ಮಾಡೋದಾಗ್ಲಿ, ಯೋಗ ಮಾಡೋದಾಗ್ಲಿ, ಒಳ್ಳೆ ಆಹಾರ ತಗೊಳ್ಳೋದಾಗ್ಲಿ ತಗೊಂಡಿರ್ಬೋದು. ಸೊ ಅದರಿಂದ ಅವರಿಗೆ ಲೇಟ್ ಆಗುತ್ತೆ. ಬಟ್ ಏನಾದ್ರು ಅವರಿಗೆ ಅನುವಂಶಿಕ ಕಾಸ್ ಇದ್ರೆ ಸೊ ಅದು ನಮ್ಗೆ ಯಾವ್ದಾದ್ರು ಫ್ಯಾಕ್ಟರ್ ಅಲ್ಲಿ ಟ್ರಿಗರ್ ಆಗ್ಬಹುದು. ಸೊ ಆ ಟೈಮ್ ಅಲ್ಲಿ ನೀವೇನ್ ಹೇಳಿದ್ರಿ ಇವೆಲ್ಲ ಫ್ಯಾಕ್ಟರ್ಸ್ ಮಾಡ್ತಾ ಹೋದಾಗ ಅವರಿಗೆ ಏನ್ ಎಫೆಕ್ಟ್ ಏನಿರುತ್ತಲ್ಲ ಅಲರ್ಜಿದ ಎಫೆಕ್ಟ್ ಕಮ್ಮಿ ಇರುತ್ತೆ. ಇದರಿಂದ ಈ ವ್ಯಾಯಾಮ ಮಾಡೋದಾಗ್ಲಿ, ಒಳ್ಳೆ ಆಹಾರ ತಗೊಳ್ಳೋದಾಗ್ಲಿ, ಅಥವಾ ಒಳ್ಳೆ ಗಾಳಿ ಬೆಳಕು ಇದರಲ್ಲೆಲ್ಲ ಇರೋದಾಗ್ಲಿ, ಸಕಾರಾತ್ಮಕ ಯೋಚನೆ ಮಾಡೋದ್ರಾಗ್ಲಿ, ಸೊ ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅವರಿಗೆ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇವೆಲ್ಲ ಮಾಡೋದ್ರಿಂದ ಅವರಿಗೆ ಒಂದು ಹೆಲ್ತ್ ಪ್ರಮೋಷನ್ ಆಗುತ್ತೆ. ಸೊ ಈ ಹೆಲ್ತ್ ಪ್ರಮೋಷನ್ ಆಗೋದ್ರಿಂದ ಅಲರ್ಜಿ ಆಗೋದೇನ್ ಇದ್ರೇನು ಅವರಿಗೆ ಪರಿಣಾಮ ಕಡಿಮೆ ಇರುತ್ತೆ. ನೀವು ಹೇಳ್ತೀರಾ ಈಗ ರೋಗಿಯಾಗಿ ನಿಮ್ಮ ಹತ್ರ ಬಂದವರಿಗೆ ಅಲರ್ಜಿಯಿಂದ ಆಗಿರಬಹುದು ಅಂತ ಅವನಿಗೆ ಗೊತ್ತಿರಲ್ಲ. ಹೌದು. ನೀವು ಇವರಿಗೆ ಅಲರ್ಜಿ ಸಮಸ್ಯೆನೇ ಇದೆ ಅಂತ ಹೇಗೆ ಕಂಡುಹಿಡಿತೀರಿ? ಅಂದ್ರೆ ನೀವು ಮೆಡಿಸಿನ್ ಕೊಡ್ತಿರಲ್ಲ, ಹೆಂಗಂದ್ರೆ ಹೋಮಿಯೋಪತಿಯಲ್ಲಿ ನೋಡೋಕೆ ಒಂದೇ ರೀತಿ ಕಾಣಿಸ್ತಿರ್ತದೆ ಗುಳಿಗೆಗಳು, ಆದ್ರೆ ಅದಕ್ಕೆ ನೀವು ಏನು ದ್ರವಣ ಮಿಕ್ಸ್ ಮಾಡ್ತಿರಲ್ಲ ಅದು ಬೇರೆ ಇರ್ತದೆ, ಜನರಿಗೆ ಗೊತ್ತಿರಲ್ಲ. ಹೇಗೆ ನೀವು ಇವರಿಗೆ ಅಲರ್ಜಿ ಸಮಸ್ಯೆಯಿಂದಾನೇ ಈ ತರ ಆಗ್ತಾ ಇದೆ ಅಂತ ನೀವು ನಿರ್ಧಾರ ಮಾಡ್ತೀರಿ? ಮತ್ತೆ ಯಾವುದೋ ಒಂದು ಕಾರಣದಿಂದನೇ ನೀವು ಅಲರ್ಜಿ ಆಗ್ತಾ ಇದೆ ಅಂತ ಏನಾದ್ರು ಹೇಳ್ತೀರಾ? ನೀವು ಅವರಿಗೆ ಡಯಾಗ್ನೋಸ್ ಮಾಡ್ಬಿಡ್ತೀರಾ? ಇಲ್ಲ ಸರ್, ಫಸ್ಟ್ ಗೆ ಡಯಾಗ್ನೋಸ್ ಮಾಡಲ್ಲ. ನಮ್ದು ಕೇಸ್ ಟೇಕಿಂಗ್ ಪ್ರೋಸೆಸ್ ಅಲ್ಲಿ ನಾವು ಎಲ್ಲಾ ರೀತಿಯಾಗಿ ಎಲ್ಲಾ ಆಂಗಲ್ ಅಲ್ಲಿ ಕೇಳ್ತೀವಿ, ನೀವು ಯಾವ್ದ್ರಿಂದ ಇದು ನಿಮ್ಗೆ ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ನಾವು ಇದಕ್ಕೆ ನಮ್ಮ ಹೋಮಿಯೋಪತಿ ಭಾಷೆಯಲ್ಲಿ ಅಗ್ರಿವೇಶನ್ ಮತ್ತೆ ಅಮೈಲರೇಷನ್ ಅಂತ ಹೇಳ್ತೀವಿ. ಸೊ ಸಪೋಸ್ ನೀವು ಡೈಲಿ ಊಟ ಮಾಡ್ತೀರಾ, ಅವ್ರು ತಾವೇ ತಮ್ದು ಅಬ್ಸರ್ವ್ ಮಾಡ್ಕೋಬೇಕು. ಇದೇ ತರ ಮತ್ತೆ ಪದೇ ಪದೇ ಆಯ್ತು ಅಂದ್ರೆ ನಾವು ಅವಾಗ ಕನ್ಫರ್ಮ್ ಆಗಿ ಹೇಳ್ಬಹುದು ಇದೇ ಕಾರಣದಿಂದ ಅಂತ. ಅದ್ರ ಜೊತೆಗೆ ನಾವು ಏನ್ ಮಾಡ್ತೀವಿ, ಸ್ಕಿನ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ಯಾವ್ದು ಇದಕ್ಕೆ ಇದೆ ಅಂತ ಹೇಳಿ ಪ್ಯಾಚ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಪ್ಯಾಚ್ ಟೆಸ್ಟ್ ಅಲ್ಲಿ ಯಾವುದಕ್ಕೆ ಅಲರ್ಜಿ ಇದ್ದಾರೆ ಆ ವಸ್ತುವನ್ನು ಅವರಿಗೆ ಇಂಜೆಕ್ಟ್ ಮಾಡಿ, ಸೊ ಅದರಿಂದ ಎಷ್ಟು ರಿಯಾಕ್ಷನ್ ಆಗುತ್ತೆ ಅದು ನೋಡಿಕೊಂಡು ಅಲರ್ಜಿ ಪ್ರಮಾಣ ಎಷ್ಟಿದೆ ಅಂತ ನಾವು ನಿಖರವಾಗಿ ಹೇಳ್ಬೋದು ಸರ್. ಡಾಕ್ಟರ್ ಜ್ಯೋತಿರ್ಮಯಿ ಜಾನ್ಬೋ ಅವರೇ, ನೀವು ಇದೀಗ ಹೇಳಿದ್ರಲ್ಲ ಈ ರೀತಿ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿ, ಬೇರೆ ಇತರ
ಪರೀಕ್ಷೆಗಳನ್ನು ಮಾಡಿ ಒಂದು ಏನಂದ್ರೆ ಏನಾದರೂ ಪರೀಕ್ಷೆ ಮಾಡಿ ಒಟ್ಟಾರೆ ನಮಗೆ ಕೊಡೋ ಮೆಡಿಸಿನ್ ವರ್ಕ್ ಮಾಡಬೇಕು. ಹಾಗಾಗಿ ಬೇರೆ ಟೆಸ್ಟ್ ಮಾಡಿದ್ರು ಕೂಡ ಪರವಾಗಿಲ್ಲ, ಮಾಡಿಸ್ಕೊಳ್ಳಿ. ಈಗ ಟೆಸ್ಟಿಗೆ ಅಲೋಪತಿಗೆ ಹೋಗ್ತೀರಾ, ಇಲ್ಲಿ ಔಷಧ ಕೊಡೋದು ಹೋಮಿಯೋಪತಿ ಕೊಡ್ತೀರಾ, ಹೆಂಗದು ಅಂತ? ಸರ್ ಟೆಸ್ಟ್ ಲ್ಯಾಬ್ರೋಟರೀಸ್ ಎಲ್ಲ ಇದು ಅಲೋಪತಿ ಹೋಮಿಯೋಪತಿ ಅಂತ ಏನಿಲ್ಲ ಸರ್. ಅದು ರೋಗ ಲಕ್ಷಣಗಳ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಲ್ಯಾಬ್ ಟೆಸ್ಟ್ ಇರೋದ್ರೆ. ಸೊ ಇವಾಗ ಕನ್ಫರ್ಮೇಶನ್ ಕೊಟ್ಟಾಗ ಅದಕ್ಕೆ ನಾವು ನಿಖರವಾದ ಅಗೇನ್ ಮತ್ತೆ ನಾವು ಅದೊಂದು ನಮ್ ಬೂಸ್ಟಿಂಗ್ ಫ್ಯಾಕ್ಟರ್ ಫಾರ್ ದಿ ರೆಮಿಡಿ ಸೆಲೆಕ್ಷನ್. ನಾವು ಪ್ರಾಣಿ ಮೂಲಕ ತಗೋತೀವಿ, ಆಮೇಲೆ ಮ್ಯಾಕ್ಸಿಮಮ್ ಸಸ್ಯಗಳಿಂದ ಇದೆ, ಆಮೇಲೆ ಮಿನರಲ್ಸ್ ಅಂತ ಹೇಳ್ತೀವಿ, ಆಮೇಲೆ ಇಂಪೊಂಡರೆಬಿಲಿಯಾ ಅಂತ ಹೇಳ್ತೀವಿ. ಇಂಪೊಂಡರೆಬಿಲಿಯಾ ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್, ಫಾರ್ ಎಕ್ಸಾಂಪಲ್ ಸನ್ಲೈಟ್, ಎಕ್ಸ್ರೇಸ್, ಈ ತರದ್ದೆಲ್ಲ ನಾವು ಪ್ರೊಸೆಸ್ ಬೇರೆ ಇದೆ ಸರ್. ಸೊ ಅದೊಂದು ಎನರ್ಜಿ ಅದು. ಸೊ ಅದೆಲ್ಲಾನು ನಾವು ಮೆಡಿಸಿನ್ಸ್ ಆಗಿ ತಗೋತೀವಿ. ಸೊ ಇವಾಗ ನಾವು ಕೇಸ್ ತಗೊಂಡಾಗ ಆ ಮೆಡಿಸಿನ್ ಇವಾಗ ನಾವು ಏನ್ ಮಾಡ್ತೀವಿ, ಹ್ಯೂಮನ್ ಪ್ರೂವಿಂಗ್ ಅಂತ ಹೇಳ್ತೀವಿ. ಸೊ ನೀವು ಬೇರೆ ಸಿಸ್ಟಮ್ ಅಲ್ಲಿ ಅನಿಮಲ್ ಪ್ರೂವಿಂಗ್ ಇರುತ್ತೆ. ಸೊ ನಮ್ಮ ಹತ್ರ ಏನಿರುತ್ತೆ ಅಂದ್ರೆ ಹೋಮಿಯೋಪತಿಯಲ್ಲಿ ಎನಿಮಲ್ ಪ್ರೂವಿಂಗ್ ಇರಲ್ಲ. ಸೊ ಇದು ಹೆಲ್ದಿ ಹ್ಯೂಮನ್ ಬೀಯಿಂಗ್ ಪ್ರಯೋಗ ಮಾಡಿ ಅದು ಇವತ್ ಕೊಟ್ರೆ ಇವತ್ತಿನ ದಿನ ಏನೇನ್ ಸಿಂಪ್ಟಮ್ ಬರುತ್ತೆ ಅಂತ ಹೇಳಿ ಎಲ್ಲ ಒಂದು ರೆಕಾರ್ಡ್ ಇದೆ ಸರ್. ಸೊ ಇದು ಸುಮಾರು 200 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಸೊ ಈ ರೆಕಾರ್ಡ್ ಅಲ್ಲಿ ಏನೇನ್ ಸಿಂಪ್ಟಮ್ಸ್ ಇದೆ, ಇವಾಗ ನಾವು ತಗೊಳ್ತಾ ಇರೋ ಕೇಸ್ ಅಲ್ಲಿ ಏನೇನ್ ಸಿಂಪ್ಟಮ್ ಇದೆ, ಅದು ಎರಡು ಮ್ಯಾಚ್ ಮಾಡ್ತೀವಿ. ಯಾವತ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅವಾಗ ಪೇಷಂಟ್ಗೆ ಅದು ನಾವು ಕೊಡ್ತೀವಿ. ಇದರಿಂದ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನೀವು ಹೇಳ್ದಂಗೆ ನಮ್ಮ ಹತ್ರ ಅಂದ್ರೆ ಹೋಮಿಯೋಪತಿ ತಗೊಂಡಾಗ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ. ಸೈಡ್ ಎಫೆಕ್ಟ್ ಕಮ್ಮಿ ಇರೋದ್ ಕಾರಣ ಇದು ಒಂದು ರೀಸನ್. ಇನ್ನ ಒಂದು ರೀಸನ್ ಸೈಡ್ ಎಫೆಕ್ಟ್ ಕಮ್ಮಿ ಇರೋದ್ರಿಂದ ನಾವು ತಗೊಳ್ಳೋ ಪ್ರಮಾಣ, ಪ್ರಿನ್ಸಿಪಲ್ ಆಫ್ ಡೈನಮೈಸೇಷನ್ ಅಂತ ಒಂದು ಬರುತ್ತೆ ಸರ್. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಒಂದು ಪಾರ್ಟ್ ಆಫ್ ದಿ ಮೆಡಿಸಿನ್ ಅಂಡ್ 99 ಪಾರ್ಟ್ ಆಫ್ ದಿ ವೆಹಿಕಲ್ ಅಂತ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಮೆಡಿಸಿನ್ ಕ್ವಾಂಟಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಅದನ್ನು ನಾವು ಟ್ರಿಚುರೇಷನ್ ಅಥವಾ ಸಕ್ಕಷನ್ ಅಂತ 2 ಮೆಥಡ್ಸ್ ಇರುತ್ತೆ. ಸೊ ಅದರಿಂದ ನಾವು ಮಾಡಿದಾಗ ಮೆಡಿಸಿನ್ ಏನಾಗುತ್ತೆ, ಅದ್ರ ಪ್ರಮಾಣ ಕಮ್ಮಿ ಇದ್ದು ಅದ್ರ ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ. ನೋಡ್ಲಿಕ್ಕೆ ಸೇಮ್ ಇರುತ್ತೆ, ಅದ್ರಲ್ಲಿ ನೋಡ್ಲಿಕ್ಕೆ ಯಾವುದು ಸೇಮ್ ಇರಲ್ಲ. ಸುಮಾರು ತುಂಬಾ ಮೆಡಿಸಿನ್ಸ್ ಇರುತ್ತೆ. ನಾವು ಹೋಮಿಯೋಪತಿ ಔಷಧಾಲಯಕ್ಕೆ ಎಲ್ಲ ಹೋದಾಗ ಸಾಕಷ್ಟು ಸಾವಿರಾರು ಮೆಡಿಸಿನ್ಸ್ಗಳು ಇದ್ದದನ್ನು ನೋಡಿದೀವಿ. ಈಗ ಹೆಂಗಾಗಿದೆ ಅಂದ್ರೆ ತಾವು ಹೇಳ್ತಾ ಇರೋದೆಲ್ಲ ನೋಡಿದ್ರೆ ರೋಗಿನೂ ಕೂಡ ತಾನೂ ಕೂಡ ಒಬ್ಬ ವೈದ್ಯ ಇದ್ದಂಗಿಲ್ಲಿ. ಅಂದ್ರೆ ಅವರು ಸರಿಯಾದ ಪ್ರಮಾಣದಲ್ಲಿ ವ್ಯವಹಾರ ಹೇಗಿದೆ, ತಾನು ಹೆಂಗೆ ಓಡಾಡ್ತಾನೆ, ಏನ್ ತಿಂತಾನೆ, ನಾನ್ ವೆಜ್ ಜಾಸ್ತಿನೋ ಫಿಶ್ ತಿಂತಾನೋ ಅಥವಾ ಈ ಯಾವ ಆಹಾರಗಳನ್ನ ಹೇಗೆ ತಿಂತಾನೆ ಅಂತ ಸರಿಯಾಗಿ ನಿಮ್ಗೆ ಹೇಳ್ಬೇಕು. ಅವಾಗ ನೀವು ಒಂದು ನಿರ್ಧಾರಕ್ಕೆ ಬಂದು ಇಂಥದ್ದೇ ಮೆಡಿಸಿನ್ ಅಂತ ಹೇಳ್ತೀರಿ ನೀವು. ಅಂದ್ರೆ ಈಗ ಕೆಲವೊಬ್ರು ಏನ್ ಗೊತ್ತಾ, ಈ ಆಹಾರ ಪದಾರ್ಥಗಳನ್ನ ಬಹಳ ಒಂಥರ ಜಾಗರೂಕತೆಯಿಂದ ತಗೊಳ್ತಾರೆ. ನನ್ನ ಇಮ್ಯುನಿಟಿ ಪವರ್ ಚೆನ್ನಾಗಿರ್ಲಿ ಅಂತ, ನಾನು ಶಕ್ತಿವಂತನಾಗಿರ್ಬೇಕು, ಆರೋಗ್ಯವಂತನಾಗಿರ್ಬೇಕು ಅಂತಂತಿರುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿ ಮಾಡ್ಲಿಕ್ಕೆ ನೀವು ಮೆಡಿಸಿನ್ ಕೊಟ್ಟು ಆ ಅಲರ್ಜಿಯನ್ನ ಹೋಗ್ಲಾಡಿಸಕ್ ಸಾಧ್ಯವಾ? ಖಂಡಿತ. ಯಾಕಂದ್ರೆ ಇವಾಗ ನಾವು ಆ ತರ ಕೊಟ್ಟಾಗ ಏನಾಗುತ್ತೆ, ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವಾಗ ನಾನು ಮೊದ್ಲೇ ಹೇಳ್ದಂಗೆ ಪೊಲೀಸ್ ಸಿಸ್ಟಮ್ ಏನಿರುತ್ತಲ್ಲ, ಸೊ ಅದು ಬರ್ತಾ ಬರ್ತಾ ಅದಕ್ಕೆ ಯಾವ್ದು ಫ್ರೆಂಡು ಯಾವ್ದು ಎನಿಮಿ ಅಂತ ಅದು ಸೆಗ್ರಿಗೇಟ್ ಕರೆಕ್ಟ್ ಆಗಿ ಮಾಡಿ, ಇಲ್ಲ ಇದು ಫ್ರೆಂಡು ಇದು ಎನಿಮಿ ಅಲ್ಲ ಅಂತ ಹೇಳಿ ಅದು ಒಂದು ಹಂತದಲ್ಲಿ ಅದು ರಿಕಗ್ನೈಸ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹಿಂಗಾಗಿ ಒಂದ್ ಸ್ವಲ್ಪ ಯೂಶ್ವಲಿ ಹೋಮಿಯೋಪತಿ ಅಂದ್ರೆ ಲೇಟ್ ಅಂತ ಹೇಳ್ತಾರೆ. ಇದು ಲೇಟ್ ಅನ್ನೋದಕ್ಕಿಂತ ನೀವು ಬೇಗ ಬಂದ್ರೆ, ಇವಾಗ ಸಪೋಸ್ ಮಕ್ಕಳಲ್ಲಿ ಅಲರ್ಜಿ ಇದ್ರೆ ನೀವು ಬೇಗ ಬಂದ್ರೆ 6 ತಿಂಗಳಿಂದ, ನನ್ನ ಪ್ರಾಕ್ಟೀಸ್ ಅಲ್ಲಿ 6 ತಿಂಗಳಿಂದ 1-2 ವರ್ಷದಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ಬರಲ್ಲ. ತುಂಬಾ ಜನ ಹೇಳ್ತಾರೆ ಅಲರ್ಜಿಗೆ ಹೋಮಿಯೋಪತಿ ಚಿಕಿತ್ಸೆ ಬಹಳ ಒಳ್ಳೆಯದು, ಅದು ಬೇರು ಸಹಿತ ನಿಮ್ಮ ಸಮಸ್ಯೆಯನ್ನ ಕಿತ್ತು ಬಿಡುತ್ತೆ ಅಂತ ಹೇಳಿ. ನಾವು ಈಗ ಕೂಡಲೇ ಒಂದಿಷ್ಟು ನೆಗಡಿ ಆಗಿರ್ತದೆ, ಪದೇ ನೆಗಡಿ ಆಗ್ತಿರ್ತದೆ, ಹೋಗೋದು ಯಾವುದೋ ಒಂದು ಔಷಧ ತಗೊಳ್ಳೋದು ಅಥವಾ ಆಲೋಪತಿ ಟ್ರೀಟ್ಮೆಂಟ್ ತಗೊಂಡು ಅದು ಒಂಥರ ಕೆಲವು ಸಲ ಈ ಬೇರೆ ಬೇರೆ ಆಂಟಿಬಯೋಟಿಕ್ಸ್ ಎಲ್ಲ ತಗೊಳ್ಳೋದ್ರಿಂದ ಮನುಷ್ಯ ಮೆತ್ತಗಾಗ್ಬಿಟ್ಟು ಬಿದ್ದಿರ್ತಾನೆ, ಎದ್ದು ಕೂತ್ಕೋಬೇಕಂದ್ರೆ ಆಗಲ್ಲ. ಈಗ ನಮಗೆ ಕೆಲಸನೂ ಆಗಬೇಕು, ಒಂದು ಮೆಡಿಸಿನ್ ಕೂಡ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಿರ್ಬೇಕು, ಎರಡೂ ಆಗಬೇಕು. ನಮ್ಮ ಕೆಲಸ ಅದ್ರ ಕೆಲಸ ಎರಡೂ ಆಗಬೇಕು, ಏಕಕಾಲದಲ್ಲಿ ಆಗಬೇಕಂದಾಗ ಈ ರೀತಿಯಾಗಿ ಹೋಮಿಯೋಪತಿ ಚಿಕಿತ್ಸೆಗೆ ನಾವು ಮೊರೆ ಹೋಗೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಈಗ ತಾವು ಈ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳ್ತಾ ಇದ್ರಿ. ಎಷ್ಟೋ ಸಲ ಏನು ಗೊತ್ತಾ, ನಮಗೆ ನಾವು ಅಂದ್ಕೊಳ್ಳೋ ಪ್ರಕಾರ, ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಈ ಸ್ಟಿರಾಯ್ಡ್ಗಳ ಬಳಕೆ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳಿ, ಅಥವಾ ಅದು ಎಷ್ಟು ದೇಹಕ್ಕೆ ಅವಶ್ಯಕತೆ ಇರುತ್ತೆ ನಮಗೆ? ಸರ್, ಇದು ಸ್ಟಿರಾಯ್ಡ್ ಅನ್ನೋದು ಅಲೋಪತಿ ಔಷಧಿ. ಯೂಶ್ವಲಿ ಒಂದು ಮಿತ್ ಇದೆ ಸರ್, ಹೋಮಿಯೋಪತಿದವರು ಈ ತರ ಸ್ಟಿರಾಯ್ಡ್ ಬಳಸ್ತಾರೆ ಅಂತ. ಇವಾಗ ನಾವು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾಕಾಲೇಜಲ್ಲಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ನಾವು ಯಾವುದು ಬಳಸೋದಿಲ್ಲ. ಬೇಕಿದ್ರೆ ಯಾರಾದ್ರೂ ಬಂದು ಪರೀಕ್ಷೆ ಮಾಡ್ಬೇಕಾದ್ರೂ ಬಂದು ಮಾಡಬಹುದು. ಅದರಿಂದ ನಾವು ನೋಡ್ಲಿಕ್ಕೆ ಬಿಳಿ ಗುಳಿಗೆ ಇರೋದ್ರಿಂದ ಜನರಿಗೆ ಆತರ ತಪ್ಪು ಕಲ್ಪನೆ ಆಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ನಮ್ಗೆ 2000ದಿಂದ 4000
ಸಾವಿರದವರೆಗೂ ಮೆಡಿಸಿನ್ ಇರೋದ್ರಿಂದ ಅದು ನಾವು ಮೇಲೆ ಚಾರ್ಜ್ ಮಾಡಿ ಕೊಡ್ತೀವಿ ಸರ್. ಅದು ಹಂಗಾಗಿ ಯಾವುದೇ ರೀತಿಯ ಸ್ಟಿರಾಯ್ಡ್ ಆ ತರ ಯಾವುದು ಬಳಸೋದಿಲ್ಲ. ಅಂದ್ರೆ ಈಗ ತಾವು ಹೇಳಿದ್ರಲ್ಲ, ಸರ್ಕಾರಿ ಹಾಸ್ಪಿಟಲ್ಗಳಿಗೆ ನಾವು ಹೋದ್ವಿ ಅಂದ್ರೆ ಅಲ್ಲಿ ಯಾವತ್ತು ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಯಾಕಂದ್ರೆ ಯಾವುದೇ ಸಮಯದಲ್ಲಿ ಯಾರೇ ಹೆಂಗೆ ತಪಾಸಣೆ ಮಾಡ್ಕೋಬಹುದು, ತಗೊಂಡೋಗೋದಂತ ಮೆಡಿಸಿನ್ ಮೇಲೆನೆ ಪ್ರಯೋಗ ಮಾಡ್ಕೋಬಹುದು ಅವರು. ಹೌದು ಸರ್, ಎದಕ್ಕೆ ನಮ್ಮ ಜನರು ಆದಷ್ಟು ಸಾರ್ವಜನಿಕ ವ್ಯವಸ್ಥೆ ಏನಿದೆ ಅದು ಸರ್ಕಾರದ ಒಂದು ಸೌಲಭ್ಯವನ್ನ ನಿರ್ಭಯವಾಗಿ ಪಡಿಬಹುದು ಅಂತ, ಅಲ್ಲಿ ಏನು ಸಮಸ್ಯೆ ಇರಲ್ಲ ಅಂತ ಹೇಳಿ. ಈ ರೀತಿಯಾದಂತಹ ಅಲರ್ಜಿ ಸಮಸ್ಯೆಗೆ ಯಾವುದೋ ಈಗ ಬೆಂಗಳೂರಂತಹ ದೊಡ್ಡ ನಗರಕ್ಕೆ ಹೋಗಿ ಅಲ್ಲಿ ಏನೋ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಹೋಮಿಯೋಪತಿ ಚಿಕಿತ್ಸೆ ತಗೋಬೇಕು ಅಂತ ಅದ್ರ ಬಗ್ಗೆನೇ ಒಂದು ಪ್ರಚಾರ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೇಗೆ ಇದರ ಸೌಲಭ್ಯ ಇದೆ ನಿಮಗನ್ಸುತ್ತೆ? ಮತ್ತು ನಮ್ಮ ಜನರು ಆದಷ್ಟು ತಮ್ಮ ಅಲರ್ಜಿ ಅಂತ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಸಮಸ್ಯೆ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಅಲ್ಲಿ ಹೋಗಿ ಪಡಿಬೇಕಂದಾಗ ಅಲ್ಲಿ ಹೋಮಿಯೋಪತಿ ಸೆಕ್ಷನ್ ಅಂತ ಇರುತ್ತಾ? ಹೌದು, ಇವಾಗ ನಮ್ದು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾ ಕಾಲೇಜು ಬಸವೇಶ್ವರ ನಗರ ಬೆಂಗಳೂರಲ್ಲಿದೆ. ಯಾರೇ ಸಾರ್ವಜನಿಕರು ನೀವು ಈಸಿಲಿ ಬಂದು ಅಲ್ಲಿ ಉಚಿತವಾದ ಕನ್ಸಲ್ಟೇಷನ್, ಉಚಿತವಾದ ಮೆಡಿಸಿನ್, 100 ಬೆಡೆಡ್ ಹಾಸ್ಪಿಟಲ್ ಇದೆ ಸರ್. ನಾವು ಏನಾದ್ರು ಬೇಕಾದ್ರೆ ಇನ್ನೂ ಫರ್ದರ್ ಸ್ಟಡಿ ಮಾಡಬೇಕು ಪೇಷಂಟ್ಗಂದ್ರೆ ನಾವು ಪೇಷಂಟ್ಗೆ ಅಡ್ಮಿಟ್ ಮಾಡ್ಕೋತೀವಿ. ಆಮೇಲೆ ಒಂದಿಷ್ಟು ಬೇಸಿಕ್ ಲ್ಯಾಬ್ರೋಟರಿ ಫೆಸಿಲಿಟೀಸ್ ಎಲ್ಲ ಫ್ರೀ ಇದೆ. ಸಾರ್ವಜನಿಕರು ಬಂದು ಅಲ್ಲಿ ಅದರ ಉಪಯೋಗ ಒಂದು ಮೂಲಕವಾಗಿ ಆಕಾಶವಾಣಿ ಮೂಲಕವಾಗಿ ಮಾಹಿತಿ ಮಾಡ್ಕೊಡ್ತಾ ಇದ್ದೀರಿ. ಮೇಡಮ್, ಈಗ ನೀವು ಅಡ್ಮಿಟ್ ಅಂತಂದ್ರಿ, ಹೋಮಿಯೋಪತಿನಲ್ಲಿ ಬರೀ ಔಷಧ ಕೊಟ್ಟು ಮನೆ ಕಳಿಸೋದೇ ಇರ್ತದಂತ ನಾವು ಎಲ್ಲ ಸಹಜ. ಯಾವ ಕಾರಣಕ್ಕಾಗಿ ಸಪೋಸ್ ಅಲರ್ಜಿನೇ ತಗೊಳ್ಳೋಣ ಸರ್. ಅಲರ್ಜಿಗೆ ಇವಾಗ ನಮ್ಗೆ ಅಕ್ಯೂಟ್ ಎಕ್ಸಾಸರ್ಬೇಷನ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ಸಪೋಸ್ ಇವಾಗ ಅಸ್ತಮಾ ಇಸ್ ಅಲರ್ಜಿ ಕಂಡೀಷನ್ ಕೊಡ್ತಾ ಇರ್ತೀವಿ. ಒಂದೇನೋ ಒಂದು ಟ್ರಿಗರ್ ಆಗಿ ಅವರಿಗೆ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಈವನ್ ಆಕ್ಸಿಜನ್ ಬೇಕಾಗುತ್ತೆ. ಆಮೇಲೆ ಅವರಿಗೆ ಫರ್ದರ್ ನಾವು ಅಬ್ಸರ್ವೇಷನ್ ಬೇಕಾಗುತ್ತೆ. ಸೊ ಯಾವ ಪೊಸಿಷನ್ ಅಲ್ಲಿ ಅವರಿಗೆ ಹೆಚ್ಚಾಗ್ತಾ ಇದೆ, ಯಾವ ಪೊಸಿಷನ್ ಅಲ್ಲಿ ಕಮ್ಮಿ ಆಗ್ತಾ ಇದೆ. ಸೊ ಅವ್ರ ಮನೇಲಿ ಇದ್ರೆ ಇವೆಲ್ಲ ನಾವು ನೋಡ್ಕೊಂಡು ಔಷಧಿ ಕೊಡ್ಲಿಕ್ಕೆ ಆಗಲ್ಲ. ಸೊ ಇಂಥ ಒಂದು ಕಂಡೀಷನ್ ಅಲ್ಲಿ ನಾವು ರೋಗಿಗಳನ್ನ ನಾವು ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಸಂಪೂರ್ಣ ಅಬ್ಸರ್ವೇಷನ್ ಮಾಡಿಕೊಂಡು ನಾವು ಮೆಡಿಸಿನ್ ಕೊಡೋದ್ರಿಂದ ಸೊ ಆ ಕಂಡೀಷನ್ ಇಂದ ಅವ್ರು ಹೊರಗೆ ಬರ್ಬೋದು. ಸೊ ಮತ್ತೆ ನಾವು ಡಿಸ್ಚಾರ್ಜ್ ಮಾಡಿ ಮತ್ತೆ ಔಷಧಿ ಕೊಟ್ಟು ಮತ್ತೆ ಕಳಿಸ್ತೀವಿ ಸರ್. ಅಂದ್ರೆ ನಿರ್ಭಯವಾಗಿ ಆರಾಮಾಗಿ ನಿರಾತಂಕವಾಗಿ ಅವರು ಅಡ್ಮಿಟ್ ಆಗಿ ಅವರು ಪರೀಕ್ಷೆಗೊಳಗಾಗಬಹುದು, ಮಾಹಿತಿಯನ್ನು ನಾವು ಪಡಿಬಹುದು. ಆದಷ್ಟು ಆರಂಭದಿಂದನೇ ಸ್ವಲ್ಪ ಚಿಕಿತ್ಸೆಗಾಗಿ ನಾವು ಹೋಗೋದು ಬರೋದು ಮಾಡ್ತಾ ಇದ್ವಿ ಅಂದ್ರೆ, ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಇದ್ರೆ 100% ಗುಣ ಆಗತ್ತೆ ಅಂತ ಹೇಳ್ಬೋದು. ಹೋಮಿಯೋಪತಿ ಒಂದು ಚಿಕಿತ್ಸೆ ಪದ್ಧತಿಯಿಂದ ವೈದ್ಯರ ಸಲಹೆ ಎಲ್ಲ ಇತ್ಯಾದಿ ತಗೊಳ್ತಾ ಇರ್ತೀವಿ. ಅದೇ ಸಮಯದಲ್ಲಿ ಇನ್ನೊಂದು ಯಾವುದೋ ಅಲೋಪತಿ ಮೆಡಿಸಿನ್ ಕೂಡ ತಗೊಳ್ತಾ ಇರ್ತಾರೆ ಅವರು. ಈಗ ಅವರಿಗೆ ಅದನ್ನು ಬಿಡಕ್ಕಾಗಲ್ಲ, ಅದು ನಿರಂತರ. ಈಗ ಉದಾಹರಣೆ BP, ಶುಗರ್ ಇತ್ಯಾದಿ ಟ್ಯಾಬ್ಲೆಟ್ಗಳು, ಇವಕ್ಕೆ ಹೆಂಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಲರ್ಜಿಗೆ? ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಇದೇ ತರ ಬರ್ತಾ ಇದಾರೆ ಸರ್ ನಮ್ಮ ಆಸ್ಪತ್ರೆಗೆ. ಸಪೋಸ್ ಇವಾಗ ಒಂದು ಪೇಷಂಟ್ಗೆ BP-ನೂ ಇರುತ್ತೆ, ಶುಗರು ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಈವನ್ ಮಂಡಿ ನೋವು ಇರುತ್ತೆ. ಸೊ ಇವಾಗ ಮತ್ತೆ ಇನ್ ಬಿಟ್ವೀನ್ ಅಲರ್ಜಿನೂ ಕೂಡ ಬರ್ಬೋದು. ಸೊ ಈ ತರ ಬಂದಾಗ ನಾವು ಫಸ್ಟ್ ಪ್ರಯಾರಿಟಿ ಅಂತ ಕೊಡ್ತೀವಿ. ಇವಾಗ ನಾವು ಸಡನ್ ಆಗಿ ತುಂಬಾ ವರ್ಷದಿಂದ ತಗೋತಾ ಇರೋ ಮೆಡಿಸಿನ್ ಸಡನ್ ಆಗಿ ಬಿಡು ಅಂತ ಹೇಳಲ್ಲ. ಸೊ ಅವಾಗ ಬಿಟ್ರೇನು ಅವ್ರಿಗೆ ತೊಂದರೆ ಆಗುತ್ತೆ, ಪೇಷಂಟ್ಗೆ ತೊಂದರೆ ಆಗುತ್ತೆ. ಸೊ ಆವಾಗ ನಾವು ಏನ್ ಮಾಡ್ತೀವಿ, ಅದ್ರ ಜೊತೆ ಇದು ತಗೊಳ್ಳಿ, ಈ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಇವಾಗ ಸಪೋಸ್ ಒಬ್ರೊಬ್ರಿಗೆ ಈವನ್ ಶುಗರ್ಗಾಗ್ಲಿ ಡಯಾಬಿಟೀಸ್ಗೆ ಏನಾಗುತ್ತೆ, ಅವರಿಗೆ ಈವನ್ ಮೆಡಿಸಿನ್ ತಗೋತಾ ಇದ್ರು ಅವರಿಗೆ ಒಂದ್ ರೇಂಜ್ ಅಲ್ಲಿ ಅಷ್ಟೇ ನಿಂತ್ಕೊಳ್ಳುತ್ತೆ, ಅದು ಕಮ್ಮಿ ಬರ್ತಾ ಇರಲ್ಲ. ಆಮೇಲೆ ಅದ್ರ ಜೊತೆ ಸುಸ್ತಾಗೋದು, ಬಾಯಾರಿಕೆ ಆಗೋದು, ಇನ್ನೂ ಸಿಂಪ್ಟಮ್ಸ್ ಇರುತ್ತೆ. ಸೊ ನಾವು ಅದನ್ನ ನಾವು ಅಲೋಪತಿ ಜೊತೆ ನಾವು ಹೋಮಿಯೋಪತಿ ಕೊಟ್ಟಾಗ ಉಳಿದಿದ್ದ ಸಿಂಪ್ಟಮ್ಸ್ ಏನಿರುತ್ತಲ್ಲ, ಸೊ ಅದನ್ನ ನಾವು ಉಪಶಮನ ಮಾಡ್ಬೋದಲ್ಲ. ಈಗ ಅದೇ ನಾವು ತಗೊಳ್ತಾ ಇರೋ ಆಹಾರ ಏನಿದೆಯಲ್ಲ, ಅದು ಒಂಥರ ಆಯುರ್ವೇದಿಕ್ ಇದ್ದಂಗೆ. ಅದೇ ರೀತಿ ಅರ್ಜೆಂಟ್ ಆಗಿ ನಮಗೆ ನಮ್ಮ ಗುಣ ವಿಶೇಷಣೆ ಅದರ ತಕ್ಕಂಗೆ ಔಷಧ ಹೋಗಬೇಕಂದಾಗ ಹೋಮಿಯೋಪತಿ ಮೆಡಿಸಿನ್ ಕೊಡುತ್ತೆ. ಅದೇ ರೀತಿ ಅರ್ಜೆಂಟ್ ಆಗಿ ಇನ್ನೇನೋ ಸರ್ಜರಿ ಇತ್ಯಾದಿ ಮಾಡ್ಬೇಕಂತಂದಾಗ ಅಲೋಪತಿ ಹೋಗ್ತೀವಿ. ಇನ್ನೊಂದು ಯಾವುದೋ ಸಿದ್ಧ, ಯುನಾನಿ ಇತ್ಯಾದಿ ಎಲ್ಲಾ ವೈದ್ಯಕೀಯ ಪ್ರಕಾರದಲ್ಲಿ ಮನುಷ್ಯ ಅವನಿಗೆ ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ಹೋಗಿ ಮಾನಸಿಕವಾಗಿ ತನ್ನ ಪಾಡಿಗೆ ತಾನೇ ಸ್ಥಿರತೆಯನ್ನು ತೆಗೆದುಕೊಂಡು ಮೆಡಿಸಿನ್ಸ್ಗೆ ಪ್ರತಿಕ್ರಿಯೆ ಕೊಡ್ತಾನೆ. ಸೊ ಅದನ್ನು ನೀವು ಅಧ್ಯಯನ ಮಾಡ್ತೀರಾ. ಆದಷ್ಟು ನಾವು ವೈದ್ಯರ ಬಳಿ ಹೋಗಿ ಕೆಲವು ಸಮಸ್ಯೆಗಳಿಗೆ ಇಂಥದ್ದೇ ವೈದ್ಯ ಪದ್ಧತಿ ಮೂಲಕವಾಗಿ ಗುಣ ಆಗತ್ತೆ ಅಂತ ಅನ್ನೋದಕ್ಕಿಂತ ಬೇರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಎಲ್ಲ ಪದ್ಧತಿಗಳು ಕೆಲಸ ಮಾಡ್ತವೆ. ಹೋಮಿಯೋಪತಿ ನಾನು ಹೋಮಿಯೋಪತಿ ಲವರ್ ಅಂತಂದಾಗ ಹೋಮಿಯೋಪತಿ ಆಸ್ಪತ್ರೆಗೆ ಹೋದ್ರೆ ಫ್ರೀಯಾಗಿ ಮೆಡಿಸಿನ್ ಸಿಗುತ್ತೆ. ಪ್ಲಸ್ ಯಾವುದೇ ಆಗಲಿ ಯಾವುದೇ ಕಾರಣ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆಯಲ್ಲಿ ಬಂದಾಗ ನಿಮಗೆ ಸಂಪೂರ್ಣ ಉಚಿತ ಕನ್ಸಲ್ಟೇಷನ್ ಮತ್ತೆ ಉಚಿತ ಔಷಧಿ ಎಲ್ಲ ಕೊಡ್ತಾರೆ ಸರ್. ಹೌದು.
ಈಗ ಮೇಡಮ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂದರೆ ಎಲ್ಲ ಕಡೆನೂ ಸಣ್ಣ ಸಣ್ಣ ಊರುಗಳಲ್ಲಿ ಕೂಡ ಈ ರೀತಿಯಾದಂಥ ವ್ಯವಸ್ಥೆ ಇದ್ರೆ ಒಳ್ಳೆಯದು ಅಂತ ಹೇಳಿ ಜನನು ಬಯಸ್ತಾರೆ. ಹೇಗೆ ಇದೆ ಮೇಡಮ್ ಈ ವ್ಯವಸ್ಥೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸರ್ಕಾರದವರು ಎಲ್ಲಾ PHC ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಆಯುಷ್ ಒಂದು ವಿಭಾಗ ಒಂದು ಇಟ್ಟಿದ್ದಾರೆ ಸರ್. ಇವಾಗ ನಾವು ಜನರಿಗೆ ಕೆಫೆಟೇರಿಯಾ ಅಪ್ರೋಚ್ ಅಂತ ಇವಾಗ ನೀವು ಹೇಳಿದ್ರಿ ಎಲ್ಲಾನು ನಾವು ಒಂದು ಗೂಡಿ ತಗೋಬೇಕು ಅಂತ. ಸೊ ಹಾಗಾಗಿ ನಾವು ಎಲ್ಲಾ ಸಿಸ್ಟಮ್ ಬಗ್ಗೆ ನಾವು ಮಾಹಿತಿ ಕೊಟ್ಟಾಗ ಪೇಷಂಟ್ ಅವರೇ ನಮಗೆ ಏನು ತಗೋಬೇಕು, ಯಾವುದಕ್ಕೆ ಏನು ತಗೋಬೇಕು ಅಂತ ಅವ್ರು ಡಿಸೈಡ್ ಮಾಡಿ ಆ ಸಿಸ್ಟಮ್ ತಗೊಂಡ್ರೆ ಸೊ ಅವರಿಗೂ ತುಂಬ ಬೆನಿಫಿಟ್ ಆಗುತ್ತೆ ಆ ಸಿಸ್ಟಮ್ ಬಗ್ಗೆ, ಅಥವಾ ಆ ಸಿಸ್ಟಮು ಮುಂದೆ ಹೋಗುತ್ತೆ, ಎಫೆಕ್ಟಿವ್ ಆಗಿ ಅವರು ಪರಿಣಾಮಕಾರಿಯಾಗಿ ಅವರಿಗೆ ಉಪಶಮನ ಆಗುತ್ತೆ ಅಲ್ವಾ. ಹಾಗಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲೇನೆ ಆಯುಷ್ ವಿಭಾಗ ಇರುತ್ತೆ. ಅಲ್ಲಿ ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಇತ್ಯಾದಿ ಎಲ್ಲ ಮೆಡಿಸಿನ್ಗಳನ್ನು ನೀವು ಕೊಡ್ತೀರಿ. ಅಂದರೆ ಒಂದು ಸಹಕಾರ ಮನೋಭಾವನೆಯಿಂದ ನಾವು ಮುನ್ನಡಿಬೇಕು, ಅದ್ರ ಬಗ್ಗೆ ಒಂದು ಕುತೂಹಲ ಇರಬೇಕು, ಆಮೇಲೆ ನಂಬಿಕೆ ಇರಬೇಕು, ಮಾಹಿತಿ ಇರ್ಬೇಕು ಸರ್. ಅಂದ್ರೆ ಈ ಸಿಸ್ಟಮ್ ಅಲ್ಲಿ ಇದಕ್ಕೆ ಚೆನ್ನಾಗಿದೆ, ಈ ಸಿಸ್ಟಮ್ ಅಲ್ಲಿ ಇದಕ್ಕೆ ಚೆನ್ನಾಗಿದೆ. ಸೊ ಆವಾಗ ಜನರು ಅದಕ್ಕೆ ಹೋಗಿ ಕೇಳ್ತಾರೆ ಸರ್. ಅವರು ಒಂದು ಈಗ ಸಪೋಸ್ ಇವಾಗ ಒಂದು ಪೇಷಂಟು ಬರೀ ನನಗೆ ಅಲರ್ಜಿ ಇದೆ ಹೋಮಿಯೋಪತಿ ಬಲ್ ಬಂದು ಉಳಿದಿದ್ದೆಲ್ಲ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಔಷಧಿ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್. ಸೊ ಅವಾಗ ಯಾವುದೇ ಪೇಷಂಟ್ ಬರ್ಲಿ ಎಲ್ಲ ಅವ್ರು ಏನೇನ್ ತಗೋತಾರೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಸೊ ಅದರದ್ದು ನಾವು ಎಲ್ಲ ಕನ್ಸಿಡರ್ ಮಾಡಿ ನಾವು ಔಷಧಿಯನ್ನು ಕೊಡ್ತೀರಲ್ಲ. ನೀವು ಅವರದ ವ್ಯಕ್ತಿಯ ಒಟ್ಟಾರೆ ಇತಿಹಾಸವೇ ನಿಮ್ಮ ಹತ್ರ ಇರುತ್ತೆ. ಹಾಗಾಗಿ ಮೆಡಿಸಿನ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಏನೇನು ಬೇರೆ ಬೇರೆ ಚಿಕಿತ್ಸೆಗಳನ್ನ ನೀವು ತಗೋಬಹುದು ಅಂತ ಹೇಳಿ ನೀವು ಕೂಡ ಹೇಳ್ತೀರಿ. ಹೌದೌದು. ಹಾಂ. ಈಗ ಎಷ್ಟೋ ಸಲ ಈ ಅಲರ್ಜಿಗೆ ನಾವು ಒಂಥರ ಒಗ್ಗಲ್ಲ, ನಮ್ಮ ದೇಹ ಇಲ್ಲ, ಆ ವಾತಾವರಣ ಆಗಲ್ಲ, ಈ ಆಹಾರ ಆಗಲ್ಲ, ಆಮೇಲೆ ಈ ಪ್ರದೇಶ ತುಂಬ ಚಳಿ ಇರ್ತದೆ, ಇಲ್ಲಿ ನಮ್ಗೆ ಹೋದ್ರೆ ಆಗಲ್ಲ, ಬಿಸಿಲಾದರೆ ಬಿಸಿಲಲ್ಲಿ ಇನ್ನೊಂದು ಯಾವುದೋ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ. ಮನುಷ್ಯ ತನ್ನ ಪಾಡಿಗೆ ತಾನು ಹೇಗೆ ನಿರ್ಧಾರ ಮಾಡ್ಕೋಬೇಕು, ಯಾವ್ಯಾವ ಪ್ರದೇಶದಲ್ಲಿ ತಾನು ಇರಬೇಕು ಅಂತ ಹೇಗೆ ನಿರ್ಧಾರ ಮಾಡಬೇಕು? ಅನಿವಾರ್ಯತೆ ಇರುತ್ತೆ ಕೆಲವು ಸಲ. ಎಲ್ಲೋ ಒಂದು ಕಡೆ ಮಲೆನಾಡಿನಲ್ಲಿ ಅವನಿಗೆ ಕೆಲಸ ಮಾಡ್ತಿರ್ಬೋದು, ಸಿಕ್ಕಿರ್ಬೋದು. ಇನ್ನೊಂದು ಎಲ್ಲೋ ಒಂದು ಕಡೆ ಅನಿವಾರ್ಯವಾಗಿ ಸೈನಿಕನಾಗಿ ಎಲ್ಲೋ ಹೋಗಿರ್ತಾನೆ. ಇದನ್ನ ತಾನೇ ಹೇಗೆ ನಿರ್ಧಾರ ಮಾಡ್ಕೋಬೇಕು, ಮತ್ತೆ ಮುನ್ಸೂಚನೆ ಅಥವಾ ಇದರಿಂದ ದೂರ ಇರಬೇಕು ಅಂತೇಳಿ ಹೇಗೆ ಡಿಸೈಡ್ ಮಾಡ್ಬೋದು ಸರ್? ಇವಾಗ ಮುನ್ನೆಚ್ಚರಿಕೆ ಅಂದ್ರೆ ಫಸ್ಟ್ ನಾವು ಅಲರ್ಜಿ ಎದರಿಂದ ಬರುತ್ತೆ ಅಂತ ಫಸ್ಟ್ ನಾವು ನೋಡ್ಕೊಂಡ್ಬಿಟ್ಟಾಗ, ಈಗ ಸಪೋಸ್ ಕೋಲ್ಡ್ ಪ್ರದೇಶದಲ್ಲಿ ಅವರಿಗೆ ಹೋಗ್ಬೇಕಾಗಿರುತ್ತೆ, ಅನಿವಾರ್ಯ ಇರುತ್ತೆ, ಆದ್ರೇನು ಅವ್ರಿಗೆ ಅಲರ್ಜಿ ಇರುತ್ತೆ ಅದರಿಂದ. ಸೊ ಇವಾಗ ಅದ್ರದ್ದು ಏನೇನು ಬೇಕು ಪ್ರಿಕಾಷನರಿ ಮೇಜರ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಕಿವಿ ಕವರ್ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾದಂಥ ಕೋಟು ಅದೆಲ್ಲ ಯೂಸ್ ಮಾಡೋದು, ಅಥವಾ ಹೀಟ್ ಪದಾರ್ಥದ ತಿನ್ನೋದು. ಸೊ ಈ ಥರ ಅವ್ರದ್ದು ಇಮ್ಯುನಿಟಿ ಲೆವೆಲ್ ಜಾಸ್ತಿ ಮಾಡ್ಕೋಬೇಕು. ಮಾಡ್ಕೊಂಡಾಗ ಆ ಒಂದು ಪರಿಸ್ಥಿತಿ ವಾತಾವರಣದಲ್ಲಿ ಅವ್ರು ಕೆಲಸ ಮಾಡ್ಬೋದು. ಅದ್ರ ಜೊತೆಗೆ ತುಂಬ ಅಲರ್ಜಿಕ್ ಪ್ರಾಬ್ಲಮ್ ಏನಾದ್ರು ತುಂಬ ಇತ್ತಂದರೆ ಹೋಮಿಯೋಪತಿ ಮೆಡಿಸಿನ್ ತಗೊಂಡು ಅವರು ಇಮ್ಯುನಿಟಿಯನ್ನು ಹೆಚ್ಚಿಸ್ಕೋಬಹುದು. ಇನ್ನೊಂದು ಮೇಡಮ್, ಒಂದು ಈಗ ಯಾವುದೋ ಒಂದು ಪ್ರದೇಶದಲ್ಲಿ ಅವನಿಗೆ ಮೊದಲಿಗೆ ಆಗ ಬರಂಗಿಲ್ಲ. ಉದಾಹರಣೆ ಕರಾವಳಿ ತೀರದಲ್ಲಿ ತುಂಬಾ ಹ್ಯೂಮಿಡಿಟಿ, ಸೆಕೆ ಎಲ್ಲ ಇರುತ್ತೆ ಅಂತಂದ್ರೆ ಅಲ್ಲಿ ಆರಂಭದಲ್ಲಿ ಅಯ್ಯೋ ನಾನು ಇಲ್ಲಿ ಬದುಕಕ್ಕೆ ಆಗೋದಿಲ್ಲ ಅಂದಿರ್ತಾನೆ, ಆಮೇಲೆ ಸಾವಕಾಶವಾಗಿ ದೇಹ ಹೋಗ್ಬಿಡುತ್ತೆ. ಆ ತರ ಒಗ್ಗುವಿಕೆ ಕೂಡ ಯಾವುದೇ ಒಂದು ನ್ಯಾಚುರಲ್ ಒಗ್ಗುವಿಕೆ, ಅದು ನಮ್ದು ನ್ಯಾಚುರಲ್ ಸ್ವಭಾವ, ಅದು ದೇಹದ್ದು ನ್ಯಾಚುರಲ್ ಗುಣ ಅದು. ಸೊ ಯಾವುದೇ ಆಗ್ಲಿ ಫಸ್ಟ್ ನಾವು ಒಗ್ಗಲ್ಲ. ಸೊ ಬರ್ತಾ ಅದು ನಾವು ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಒಂದಿನ ನಮ್ಗೆ ಪೂರ್ಣ ಅದಕ್ಕೆ ನಾವು ಒಗ್ತೀವಿ ಸರ್. ಸೊ ಅಲರ್ಜಿಯಲ್ಲಿನೂ ಹೀಗೆ ನಮ್ದು ಮೆಡಿಸಿನ್ಸ್ ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಇರೋದ್ರಿಂದ ನಾವು ಕೊಟ್ಟು ಅದಕ್ಕೆ ಏನ್ ಮಾಡ್ತೀವಿ, ಅದಕ್ಕೆ ನಾವು ಇಮ್ಯುನಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದು ಬಂದ್ರೇನು ಅದು ಇದ್ರೇನೋ ಏನು ಆಗಲ್ಲ. ಸೊ ಆ ಒಂದು ಇದಕ್ಕೆ ಹೋಗುವವರೆಗೂ ನಾವು ಟ್ರೀಟ್ಮೆಂಟ್ ಮಾತ್ರ ಕಂಟಿನ್ಯೂ ಮಾಡಬೇಕು. ಹೋಮಿಯೋಪತಿಯಲ್ಲಿ ಇದು ಒಂದು ಒಂಥರ ನಂಬಿಕೆ. ಒಟ್ಟಾರೆ ಡಾಕ್ಟರ್ ಜ್ಯೋತಿರ್ಮಯಿ ಜಾನ್ಬೋ ಅವರೇ, ತಾವು ಅಲರ್ಜಿಗೆ ಗುಣಲಕ್ಷಣಗಳ ಆಧಾರದ ಮೇಲೆ ಯಾವ ರೀತಿ ನಿರ್ಧಾರ ಮಾಡ್ತೀರಿ ರೋಗ ಇದೆ ಅಂತ ಹೇಳಿ, ಮತ್ತೆ ಅದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಮತ್ತು ಇತರ ಪದ್ಧತಿಗಳ ಮೂಲಕವಾಗಿ ಸಂಯೋಜನೆ ಹೆಂಗಾಗತ್ತೆ, ಈ ಅಲರ್ಜಿ ಕುರಿತಾಗಿ ಇಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.